ಖಂಡಿತ ಇದು ಆನಂದ ಪಟ್ಟು ಹಾಡಿದಂಥ ಹಾಡಂತೂ ಅಲ್ಲ. ತುಂಬ ಸತಿ ಲಿರಿಕ್ ಶೀಟ್ನ ನೋಡಿ 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 ಹಾಡಿದಂಥ ಹಾಡು. ಯಾಕಂದರೆ ಲಿರಿಕ್ ಶೀಟ್ ನೋಡ್ಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ. ಸೊ ತುಂಬ ರೀಟೇಕ್ಗಳ ಜೊತೆಗೆ ನನ್ನ ಯಾರು ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದ್ದಿಲ್ಲ ಯಾರು. ಸರಿ, ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ. ಮತ್ತು ಕೃಷ್ಣಪ್ಪ ಸರ್ ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ. ನನಗೆ ಅಲ್ಲೇ ಭಯ ಆಗುತ್ತೆ. ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ. ಈ ಪ್ರಯತ್ನ ಅನ್ನೋದು ಅಂದರೆ ಈ ಥರ ನಾವು ಹಾಡು ಮಾಡಿದ್ದೀವಿ, ಕಂಪೋಸ್ ಮಾಡಿದ್ದೀವಿ ಅನ್ನೋದಕ್ಕಿಂತನೂ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ಥರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನ ಮೆಚ್ಚಿಸುವಂಥ ಒಂದು ಕೆಲಸ ಆಗೋದು ತುಂಬ ದೊಡ್ಡ ಕೆಲಸ. ಅದು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್. ಅದು ಭಟ್ ಸರ್ ಮುಂಚೆದೂ ಮಾಡ್ಕೊಂಬಂದವ್ರೆ. ಸಿನಿಮಾಲು ಒಂದು ಪಾತ್ರ, ಇಡೀ ಪಾತ್ರ ನಮಗೆ ಗೊತ್ತಿಲ್ಲದಿರೋ ಒಂದು ಭಾಷೆನೇ ಮಾತಾಡುತ್ತೆ. ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು, ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ. ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು, ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು, ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರು ಇರ್ಬೋದು, ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು, ಆ ಸಾಹಿತ್ಯ. ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ. ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ. ಅದು ಆ ಮೀನಿಂಗು ಅನ್ನೋದನ್ನ ಹುಡುಕದೆ ಅದು ಸ್ಮೈಲ್ ಹಾಕ್ಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ, ಮತ್ತು ಇಷ್ಟು ನಾವಿವಾಗ ಏನು ಹೇಳ್ಬೇಕಿದು ಅದ್ಭುತವಾಗಿ ಬರೆದಿದ್ದಾರ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಎಕ್ಸ್ಪರಿಮೆಂಟ್ಗಳು ಜಾಸ್ತಿ ಆಗಬೇಕು, ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ. ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಇದರದ್ದು ಲಿರಿಕ್ಸ್ ಬದಲಾಯಿಸ್ಬೇಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇದೇನ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಕೊಡಿ ಅಂತ ತುಂಬ ಆಸೆ ಬಿದ್ದು ಒತ್ತಾಯ ಬಿದ್ದು ಕೇಳಿದ್ದು ಗೆಳೆಯ ಗಂಗಣ್ಣ ಮತ್ತು ಶಿವಕುಮಾರ್. ನಾನು ಹರಿ ಇದಕ್ಕೆ ಒಂದು 2 ಎಕ್ಸ್ಟ್ರಾ ಹಾಡುಗಳನ್ನ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಜರ್ನಿ ಶುರು ಆಗ್ಬಿಟ್ಟಿತ್ತು ಈ ಸಿಚುವೇಶನ್ಗೆ ಬೇರೆದೇನೋ ಮಾಡೋದು ಅಂತ. ಸೊ ಗಂಗಣ್ಣ ಇದನ್ನ ಗಾಡೀಲಿ ಕೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಕೇಳಿಸಿ, ಕೃಷ್ಣಪ್ಪಣ್ಣ ತುಂಬ ಡಿಗ್ನಿಟಿ ಜೊತೆಗೆ ಕೇಳೋದು ಹಾಡುಗಳನ್ನು, ಸುಮ್ಮನೆ ಕೇಳಲ್ಲ ಅವರು. ಹಿಂದೆ ಒಂದ್ಸತಿ ನಾನು ಸಿಕ್ಕಿದಾಗ ಅದು ಏನೇ ಅದು ತಲೆ ಕೆಟ್ಟ ಭಟ್ಟ ಎಬಡ ತಬಡ ಅಂತೆಲ್ಲ ಬರ್ಕೊಂಡಿದ್ಯಾ ಅಂತ ಅಂದಿದ್ರು ನನಗೆ. ಆಮೇಲೆ ಅವರು ಗಂಗಣ್ಣ ಒಂದ್ಸತಿ ಅದೊಂಥರ ಈ ಎಲ್ಲ ಕೇಳೋದಾಗೆ ಕಿವಿಲಿ ಕೂತ್ಕೊಂಡ್ಬಿಡ್ತದೆ ನೋಡು, ಅದನ್ನೇ ಟ್ರೈ ಮಾಡು ಅಂತಂದ್ರು. ಆ ಗೆಳೆತನದ ಒತ್ತಾಯಕ್ಕೆ ನನಗೂ ಆಮೇಲೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯ್ತು ಎಕ್ಸ್ಪೆರಿಮೆಂಟು. ಈಗಾಗಲೇ ಮೊದಲನೇ ಸಾಂಗು ಬಿಡುಗಡೆ ಮಾಡಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಈಗ 2ನೇ ಸಾಂಗು, ಈಗ ದೇವರಣೆಗೂ ನನಗಂತೂ ಅರ್ಥ ಆಗಿಲ್ಲ. ಭಟ್ರು ಹೇಳಿದ್ರು ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ, ಆದರೂ ಕೇಳಕ್ಕೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ. ಈ ಸಾಂಗಿಗೂ ಕೂಡ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ನಮಸ್ತೆ. ಅನೇಕ ಸಂದಿಗ್ಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ. ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಬಹಳ ವಿಶೇಷವಾಗಿದೆ. ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ. ಸಿನಿಮಾ ಮಾಡ್ತಿರ್ಬೇಕಾದ್ರೆ ರಘುರಂಗಾಯಣ ಮಾತಾಡ್ತಿದ್ದನ್ನ ಇದು ಯಾವ ಭಾಷೆನಯ ಅಂತ ಕೇಳಿದ್ದುಂಟು. ಇದನ್ನ ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ. ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನ ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಮೂವಿದು 2ನೇ ಸಾಂಗ್ ಇದೆ, ಇವತ್ತು ರಿಲೀಸ್ ಆಗಿದೆ. ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರ್ ಕೇಳಿದ ಫಸ್ಟ್ ಕ್ವೆಶನ್, ಹಾರಿಬಲ್ 24 ಅಂದರೆ ಏನು ಸರ್? ಬಿಕಾಸ್ 24 ಅಂದರೆ ಒಂದು ಏಜ್ ಆಗುತ್ತೆ, ಒಂದು ಇಯರ್ ಆಗುತ್ತೆ. 2024 ತುಂಬ ಚೆನ್ನಾಗಿತ್ತು, ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದು. ಯಾಕಂದರೆ ಆ ಸಾಂಗಲ್ಲಿ 24 ಹಾರಿಬಲ್ 24 ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ. ಸೊ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಕೇಳೋಕ್ಕೆ. ಇವಾಗಲೂ ನಾನು
ಅದನ್ನ ಹಮ್ ಮಾಡ್ತಾನೆ ಇದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ತುಂಬ ಫನ್ ಮಾಡಿದ್ದಾರೆ ಆ್ಯಂಡ್ ವೈಬ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಹೂದುಂಬಿ ಸಾಂಗ್ಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಇವತ್ತು ಟ್ರೆಂಡಿಂಗಲ್ಲಿದೆ ಸಾಂಗ್. ತುರ್ರಾ ಸಾಂಗ್ಗೂ ಅಷ್ಟೇ ಸಪೋರ್ಟ್ ಕೊಡಿ, ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ಗೆ ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಯಾವಾಗಲೂ ಈ ಥರ ಸಿಗ್ತಾ ಇರ್ತೀವಿ. ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ, ಇವಾಗ ಬರ್ತಾ ಬರ್ತಾ ಹಾಯ್ ಅಣ್ಣ ಹೆಂಗಿದ್ಯಾ ಕೂತ್ಕೊಳ್ಳಿ, ತುಂಬ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಕಂಫರ್ಟ್ ಝೋನ್. ಅದು ಬಿಟ್ಟು ಈ ಸಿನಿಮಾದ ಬಗ್ಗೆ ಇಲ್ಲೇ ಈ ಸಿನಿಮಾ ಈ 3 ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮಲ್ಲಿ ಇದ್ದೀವಿ. ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರುವಾಗಿದ್ದು. ಈ 3 ಪಿಲ್ಲರ್ ಬಿಟ್ಟು ಅಲ್ಲಿ ಒಂದು ಟೇಬಲ್ ಇತ್ತು, ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕ್ಕೆ ಶುರು ಮಾಡಿದ್ದು. ಸೊ ನನಗೆ ಇದು ತುಂಬಾ ಬೇಕಾದಂಥ ಪ್ರೆಸ್ ಮೀಟ್ ಆಗುತ್ತೆ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ. ತುರ್ರಾ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ. ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ ಒಂದೊಂದ್ಸರಿ. ಸುಮ್ಮನೆ ಬಸ್ ಅಂತಾರೆ ಎಲ್ಲೋ ಒಂದ್ ಕಡೆ, ಇನ್ನೆಲ್ಲೋ ಕಡೆ ಎಥೈ ಅಂತಾರೆ. ಇದೆಲ್ಲ ಏನ್ ಸರ್ ಇದು? ಸಡನ್ ಆಗಿ ಒಂದು ಸೌಂಡ್ ಬರುತ್ತೆ, ಏನದು ಸೌಂಡ್ ಅಂತ ಫಸ್ಟ್ ಶುರುನಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ. ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮ್ಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗಕ್ಕೆ ಶುರು ಆಯ್ತು. ಸೊ ತುರ್ರಾ ಕೂಡ ಹಾಗೆ. ನನಗೆ ಸರ್ ಬರೆದಾಗ ಈ ತುರ್ರಾ ಏನು, ಹಾರಿಬಲ್ 24 ಅರ್ಥ ಆಗಿತ್ತು. ಬಟ್ ತುರ್ರಾ, ಜಾಂಬೋಯ್, ಟೊರ್ರಾಯ್, ಇವತ್ತು ನೀವು ಹೇಳೋದಕ್ಕೆ ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ. ಅದನ್ನ ನಾನು ತುಂಬಾ ಯೂಸ್ ಮಾಡಿದ್ದೀನಿ, ಜಾಂಬೋಯ್, ಟೊರ್ರಾಯ್ ಅಂತ. ಬಟ್ ಇದನ್ನ ನಾನು ಸರ್ ಹೇಳ್ದಂಗೆ ನಾನು ಇದನ್ನ ನನ್ನ ಹುಚ್ಚತನಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೊಳ್ತೇನೆ ಇವಾಗ. ಇಟ್ಸ್ ಬಿಕಮಿಂಗ್ ಮೈ ಟೂಲ್. ಚಿಕ್ಕ ಮಕ್ಕಳು ಬೆಳೆಯೋಬೇಕಾದ್ರೆ ಈ ಗಾಡಿನ ಸ್ಕೂಟರ್ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ, ಅಟ್ಲೀಸ್ಟ್ ನನಗಿದಾಗಿದ್ದು, ಯಾವುದೇ ಟೈಮಲ್ಲಿ ಸ್ಕೂಟರ್ ಹೋಗ್ಬೇಕಾದ್ರೆ ನನಗೆ ಹಾಡುಗಳದ್ದು ಲಿರಿಕ್ಸ್ ಯಾವುದು ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ ಆಕ್ಚುಲಿ. ಯಾವುದೇ ಹಾಡಾಗಿರ್ಲಿ, ಯಾವುದೇ ದೇಶದಾಗಿರ್ಲಿ, ನಮ್ಮ ದೇಶದಾಗಿರ್ಲಿ, ನಮ್ಮ ಸ್ಟೇಟ್ದಾಗಿರ್ಲಿ. ಬಟ್ ನನ್ನ ಸೌಂಡ್ ನಂದೇ ಈ ತರ ಯಾವುದೋ ಒಂದು ಜಿಬ್ರಿಶ್ ಒಂದು ಏನೋ ಹಾಕೊಂಡೋದಕ್ಕೆ ಲೈನು, ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತದೆ ಹಾಡು ಹೇಳಿ. ನನಗೆ ಈ ಹಾಡು ಬಂದಾಗ ನನಗೆ ಹಂಗೆ ಅನಿಸ್ತು, ನಮಗೆ ವಿತೌಟ್ ಮೀನಿಂಗ್, ವಿತೌಟ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ ಬೇರೆಯವ್ರಿಗೆ ತುಂಬಾ ಇಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ. ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ. ಸೊ ಆದ್ರಿಂದ ನನಗೆ ದಿಸ್ ಸಾಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವರೇಟ್ಸ್ ಬಿಕಾಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ತುಂಬಾ ಇದೆ ಈ ತರ. ಬಟ್ ಯಾ, ಥ್ಯಾಂಕ್ ಯು ಫಾರ್ ತುರ್ರಾ. ಈ ಹಾಡು ಇವಾಗ ರಿಲೀಸ್ ಆಗಿದೆ. ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರು, ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅದನ್ನ ಈ ಹಾಡು ನೋಡಿ ಎಂಜಾಯ್ ಮಾಡಿ, ಮತ್ತೆ ಮತ್ತೆ ಕೇಳಿ, ಹೆಂಗ್ ಕೇಳಿದ್ರು, ಪಾರ್ಟಿ ಮಾಡಿದ್ರು, ಎಲ್ಲ ಮಾಡ್ಕೊಂಡು ಮಜಾ ಮಾಡಿ. ಆ್ಯಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. വളച്ചുള്ള ചിലപ്പോൾ കലച്ചുള്ള വാടകയ്ക്ക് ഊച്ചിപ്പോത്തുക 나 스트레인드가 뭐 전화타나 있잖아. 서울대학교 모노토노도 몰라도 전화는 메디시나. వాళ్ళకు కోక్కలకి Atkoda tomoshno adodoro chokana manata adana turo tokana motomika. ಕಾಲೇಜ್ ಬಿಸಿಲಾಸ್ Attack. ಸರ್ ಇಲ್ಲಿ 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 ಲೈಟ್ ಹಿಂಭಾಗ ಇದ್ದೀನಿ ಹಾ. ಸರ್. ನಮ್ಮ ಹಳ್ಳಿ ಕಡೆ ಉಳುಮೆ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಎತ್ತುಗಳಿಗೆ ಅರ್ಥ ಆಗಲಿ ಅಂತ ಒಂದಿಷ್ಟು ಭಾಷೆಗಳನ್ನ ಬಳಸ್ತಾರೆ. ಹೌದೌದು, ರ್ಯೋ ಅಂತಾರೆ. ಹರ್ರ, ಟುರ್ರ, ಈ ಟುರ್ರ ಅಲ್ಲ, ಹರ್ರ ಅರ್ರ, ಬಬ್ಬ ಬಬ್ಬ, ಅವುಪ್ಪ, ಈ ಥರ ಎಲ್ಲ ಬಳಸ್ತಾರೆ. ಈ ಸಾಂಗ್ ಕೇಳಿದ್ಮೇಲೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಇದು ರೈತರ ಪರ ಇದೆ ಅಂತ ಹೇಳಿದಿರಿ, ಒಳ್ಳೆ ಪಾಯಿಂಟ್. ಥ್ಯಾಂಕ್ ಯು. ಅಂದ್ರೆ ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ಸರ್ ಈ ಭಾಷೆ. ನಾನು ಒಂಥರ, ನನಗೂ ಅನಿಮಲ್ ಬೋರ್ಡ್ ಸರ್ಟಿಫಿಕೇಟ್ ಬೇಕು, ನಾನು ಪ್ರಾಣಿ.